ವಿಜೇಂದ್ರ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ಇವತ್ತು ರೇಣುಕಾಚಾರ್ಯ ನೇತೃತ್ವದಲ್ಲಿ ಮೀಟಿಂಗ್. ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಬಿತ್ತ ಬ್ರೇಕ್. ರಾಜಕಾರಣಿಗಳದ್ದೆಲ್ಲ ಒಂದೇ ರಕ್ತ, ಎಲ್ಲರೂ ಭ್ರಷ್ಟರೇ, ಯಾರನ್ನೂ ನಂಬಬೇಡಿ. ಜನಪ್ರತಿನಿಧಿಗಳ ವಿರುದ್ಧ ಕರವೇ ನಾರಾಯಣಗೌಡ ಕಿಡಿ. ತಾರಾ ಗೋವಿಂದು ಬಣಕ್ಕೆ ಫಿಲ್ಮ್ ಚೇಂಬರ್ ಗದ್ದುಗೆ. ನೂತನ ಅಧ್ಯಕ್ಷರಾಗಿ ನರಸಿಂಹಲು, ಉಪಾಧ್ಯಕ್ಷರಾಗಿ ವೆಂಕಟೇಶ್ ಆಯ್ಕೆ. ಸಿಹಿ ಹಂಚಿ ಸಂಭ್ರಮಾಚರಣೆ. ದೇಶಾದ್ಯಂತ ಬಾಂಗ್ಲಾದೇಶದಲ್ಲಿನ ದೌರ್ಜನ್ಯಕ್ಕೆ ಖಂಡನೆ. ಲಕ್ನೋದಲ್ಲಿ ಕ್ಯಾಂಡಲ್ ಲೈಟ್ ಮೆರವಣಿಗೆ. ಮುಂಬೈಯಲ್ಲಿ ಬಿಜೆಪಿಗರ ಪ್ರತಿಭಟನೆ. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ತಾ ಹೋಗೋಣ. ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗ್ತಾ ಇದ್ದಂತೆ ವಿಜೇಂದ್ರ ಶಕ್ತಿ ಪ್ರದರ್ಶನ ಸಮಾರಂಭಕ್ಕೆ ಆಪ್ತ ವಲಯ ಮುಂದಾಗಿದೆ. ಈ ಕುರಿತು ಇವತ್ತು ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಹಾಗೂ ವಿಜೇಂದ್ರ ಆಪ್ತ ಬಳಗ ಸಭೆ ನಡೆಸಲಿಕ್ಕಿದ್ದಾರೆ. ಸಾಯಿ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಸಭೆ ಆಯೋಜನೆ ಮಾಡಿದ್ದು, ರಾಜ್ಯದೆಲ್ಲೆಡೆಯಿಂದ ಬಿಜೆಪಿ ಮಾಜಿ ಶಾಸಕರು, ಪ್ರಮುಖರು ದಾವಣಗೆರೆಯತ್ತ ಆಗಮಿಸಲಿಕ್ಕಿದ್ದಾರೆ. ಸಭೆಯಲ್ಲಿ ಸಮಾವೇಶ ಕುರಿತು ನಾಯಕರು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ದಾವಣಗೆರೆಯಲ್ಲಿ ನಡೆಯಲಿರುವಂತಹ ಪೂರ್ವಭಾವಿ ಸಭೆಗೆ ರೇಣುಕಾಚಾರ್ಯ ತಂಡ ಸಜ್ಜಾಗಿದೆ. ಈ ಕುರಿತು ಮಾತನಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಬಿವೈ ವಿಜೇಂದ್ರ ಅವರಿಗೆ ಬಲವನ್ನ ಕೊಡೋದಕ್ಕೆ ಈ ಸಭೆ ಆಯೋಜನೆ ಮಾಡಲಾಗಿದೆ. ಈಗಾಗಲೇ 6 ಸಭೆ ನಡೆಸಿದ್ದೇವೆ. ಇವತ್ತು 7ನೇ ಸಭೆ. 40ಕ್ಕೂ ಹೆಚ್ಚು ಜನ ಭಾಗಿಯಾಗ್ತೇವೆ. ಬಿಜೆಪಿ ಸದೃಢ ಆಗಬೇಕು. ಹೀಗಾಗಿ ಈ ಸಭೆ. ವಿಜೇಂದ್ರ ಅಧ್ಯಕ್ಷರಾಗಿ 1 ವರ್ಷ ಆಯಿತು. ಅವರ ನೇತೃತ್ವದಲ್ಲಿ 17 MP ಸೀಟ್ ಗೆದ್ದಿದ್ದೇವೆ. ಮುಂದೆ ಪಕ್ಷವನ್ನ ಬಲಪಡಿಸೋದಕ್ಕೆ ಈ ಸಭೆ ನಡೆಸಲಾಗ್ತಾ ಇದೆ ಅಂತ ಹೇಳಿದರು. ಮಾಜಿ ಶಾಸಕರು ಮಾತ್ರ ಸೇರ್ತಾ ಇದ್ದೀವಿ. ಮಾಜಿ ಶಾಸಕರು ಸಜ್ಜರು. ಮಾಜಿ MP ಯಾರನ್ನೂ ಕರೆದಿಲ್ಲ. ಕ್ಲಿಯರಾಗಿ ಹೇಳ್ತೀವಿ. ಯಾರ ವಿರುದ್ಧ ಅಲ್ಲ, ಬಲ ಪ್ರದರ್ಶನ ಅಲ್ಲ. ಪಕ್ಷದ ಸಂಘಟನೆ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಬಲವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಸೇರಿದ್ದೀವಿ ಅಷ್ಟೇ. ಇಲ್ಲೇನು ವಿಶೇಷತೆ ಇಲ್ಲ. ನಾವು ಮಾಜಿ ಶಾಸಕ. ಈ ರಾಜಕಾರಣಿಗಳದ್ದೆಲ್ಲ ಒಂದೇ ರಕ್ತ, ಎಲ್ಲರೂ ಭ್ರಷ್ಟರೇ, ಯಾರನ್ನು ನಂಬಬೇಡಿ. ನಿಮ್ಮನ್ನ ನೀವು ನಂಬಿ ಅಂತ ಕರವೇ ನಾರಾಯಣಗೌಡ ವಾಗ್ದಾಳಿ ನಡೆಸಿದ್ದಾರೆ. ಚನ್ನಪಟ್ಟಣ ನಗರದ ಶತಮಾನೋತ್ಸವ ಭವನದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ರಾಜಕಾರಣಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾವ ರಾಜಕಾರಣಿಯೂ ಜನತೆಯ ಬಗ್ಗೆ ಯೋಚನೆ ಮಾಡಲ್ಲ. ಎಲ್ಲ ಅವರವರ ಮನೆಯವರ ಬಗ್ಗೆ ಚಿಂತನೆ ಮಾಡ್ತಾರೆ. ಹಣ ಹೊಡೆಯೋ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾರೆ ಪಾಪಿಗಳು. ಈ ನಾಡು ನುಡಿಯ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡುವುದಿಲ್ಲ ಅಂತ ಕಿಡಿಕಾರಿದ್ದಾರೆ. ರಾಜಕಾರಣಿಗಳು ಬ್ಲಡ್ ಗ್ರೂಪ್ ಎಲ್ಲ ಒಂದೇ, ಬಡ್ಡಿ ಮಕ್ಕಳು ಎಲ್ಲರದ್ದು ಒಂದೇ ಬ್ಲಡ್ ಗ್ರೂಪ್. ನೀವೇನಾದ್ರು ಅವ್ರು ನಂಬ್ಕೊಂಡೇನಾದರೂ ನಮ್ಮ ಕ್ಷೇತ್ರ, ನಮ್ಮ ವ್ಯಕ್ತಿಗತವಾಗಿ ಏನಾದರೂ ಆಗತ್ತೆ ಅಂದರೆ ದೇವರನ್ನೇ